ಫ್ರೆಂಡ್ಸ್, ಇವಾಗ ಯಾರು PUC ಮುಗಿಸ್ಕೊಂಡು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಲು, ಅಗ್ರಿಕಲ್ಚರ್ ಇವಾಗ ಯಾರು ಜಾಯ್ನ್ ಆಗ್ತಾ ಇರಲ್ಲ ಅವರು ಈಗ ಆಲ್ರೆಡಿ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಾವು ಯಾವಾಗ ಅಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ಇನ್ನುವರೆಗೂ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತು ಇದೇ ರೀತಿ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿರ್ಬೋದು, ಸ್ಯಾಂಕ್ಷನ್ ಅಪ್ಡೇಟ್ಸು ಮತ್ತು ಇಂಜಿನಿಯರಿಂಗ್ ಅಪ್ಡೇಟು, ಮೆಡಿಕಲ್ ಅಪ್ಡೇಟು ಕಂಪ್ಲೀಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಮತ್ತು ಶೇರ್ ಮಾಡೋದು ಮರಿಬೇಡಿ. ಇವಾಗ SSP ಸ್ಕಾಲರ್ಶಿಪ್ ಏನು ಸ್ಟಾರ್ಟ್ ಆಗಿಲ್ಲ, ಅದು ಬೇರೆ ಡಿಗ್ರಿಯವರಿಗೆ. ಇವಾಗ ಆಲ್ರೆಡಿ ಡಿಗ್ರಿ ಕಾಲೇಜೆಲ್ಲ ಸ್ಟಾರ್ಟ್ ಆಗಿದೆ, BCom ಆಗಿರ್ಬೋದು, BSc ಇವೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಅವ್ರಿಗೆ ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಲಾಸ್ಟ್ ಡೇಟು 31 ಆಗಸ್ಟ್ ಇದೆ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟು. ST ಅವರಿಗೆ 31 ಆಗಸ್ಟು, SC ಅವರಿಗೆ ಲೇಟಾಗಿ ಕೊಟ್ಟಿದ್ದಾರೆ. 21 ಜನವರಿ ತನಕ ಲಾಸ್ಟ್ ಡೇಟ್ ಇರುತ್ತೆ. ಸೊ ಯಾರು SC ಅವ್ರಿಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇವಾಗ ಆಲ್ರೆಡಿ ನಿಮ್ಮದು ಏನು KCET ಥ್ರೂ ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ಜಾಯ್ನ್ ಆದಮೇಲೆ ಏನಾಗುತ್ತೆ ಅಂದರೆ ನೀವು ಈಗೆಲ್ಲ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ಲು, ನೀವು ಡೆಂಟಲ್ ಎಲ್ಲ ಜಾಯ್ನ್ ಆಗ್ತೀರಾ. ಅದಾದಮೇಲೆ ನಿಮ್ಮ ಯೂನಿವರ್ಸಿಟಿಯವರು, ಫಾರ್ ಎಕ್ಸಾಂಪಲ್ ನೀವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಿರ್ಬೋದು, VT ಯೂನಿವರ್ಸಿಟಿ ಆಗಿರ್ಬೋದು, ಅವ್ರು ಏನು ಮಾಡ್ತಾರೆ, ನಿಮ್ಮ ಡಾಟಾನ SSP ಪೋರ್ಟಲ್ ಕಳಿಸ್ತಾರೆ. ಅದು ಆದಮೇಲೆ ನೀವು ಅಪ್ಲೈ ಮಾಡೋಕ್ಕೆ ಬರುತ್ತೆ. ಅಲ್ಲಿ ತನಕ ಬರಲ್ಲ. ನೀವು ಅದು ಡಾಟಾ ಅವ್ರು ಕಳಿಸಿದ ತಕ್ಷಣ ಅಲ್ಲಿ ಫೆಚ್ ಆಗುತ್ತೆ ಆಟೋಮೆಟಿಕ್ಕು. ನೀವು SSP ಅಪ್ಲಿಕೇಶನ್ ಹಾಕುವಾಗ ನೀವು ಆಟೋಮೆಟಿಕ್ ಫೆಚ್ ಆಗುತ್ತೆ ನಿಮ್ಮ ಡಾಟಾ ಎಲ್ಲ. ಆವಾಗ ನೀವು ಅಪ್ಲೈ ಮಾಡೋಕ್ಕೆ, ಅಲ್ಲಿ ತನಕ ನೀವು ಅಪ್ಲೈ ಮಾಡೋಕ್ಕೆ ಬರಲ್ಲ. ಇವಾಗ ಏನು ಟೆನ್ಷನ್ ತೊಗೋಬೇಕಾಗಿಲ್ಲ. ನೀವು ನಿಮ್ಮದು ಕೌನ್ಸ್ಲಿಂಗ್ ಕಡೆ ಲಕ್ಷ್ಯ ಕೊಡಿ. ಕೌನ್ಸ್ಲಿಂಗ್ ಆದಮೇಲೆ ನಿಮ್ಮ ಕಾಲೇಜ್ ಹೋದ್ಮೇಲೆ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡ್ಬೋದು. ಇದು ಶೋರ್ ಸ್ಕಾಲರ್ಶಿಪ್ಪು. ಓಕೆ, ಇದು ಪಕ್ಕ ಬಂದೇ ಬರುತ್ತೆ ನಿಮಗೆ. ಯಾವುದೇ ಆಗಿರ್ಬೋದು, ಕ್ಯಾಟಗರಿ 1, 2A, 3, 3B ಆಗಿರ್ಬೋದು. ನಾನು ಆಲ್ರೆಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿದ್ದೀನಿ, ರೀಲ್ ಕೂಡ ಹಾಕಿದ್ದೀನಿ. ಚೆಕ್ ಮಾಡ್ಕೊಳ್ಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಥವಾ ಯೂಟ್ಯೂಬ್ ಚಾನಲಲ್ಲಿ. ಓಕೆ.